ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೃಹಲಕ್ಷ್ಮಿ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ. ನಿನ್ನೆ ಬೆಳಗಾವಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರೆಸ್ ಮೀಟ್ ಮಾಡಿದರು. ಅದರಲ್ಲಿ ಏನು ಹೇಳಿದ್ದಾರೆ, ಏನು ಹಣ ಬಂದಿಲ್ಲದವರಿಗೆ ಯಾವಾಗ ಬರುತ್ತೆ, ಹಾಗೆ 18-19ನೇ ಕಂತಿನ ಹಣ ಯಾವಾಗ ಹಾಕ್ತಾರೆ, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಸಂಪೂರ್ಣವಾಗಿ ನೋಡಿ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ. ಫ್ರೀ ಟೈಮಲ್ಲಿ ನಾನು ಎಲ್ಲ ವೀಡಿಯೋಸ್ನು ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ 16-17ನೇ ಕಂತಿನ ಹಣ ಬಂದಿಲ್ಲ ಅಂದ್ಬಿಟ್ಟು ಸಾಕಷ್ಟು ಜನರು ಕಮೆಂಟ್ ಮಾಡಿದ್ರಿ. 90% ಮಹಿಳೆಯರಿಗೆ ಜಮೆ ಆಗಿದೆ, ಇನ್ನೊಂದು 10% ಜನಕ್ಕೆ ಆಗಬೇಕಾಗಿರೋದಿಷ್ಟೇ ಆಗಬೇಕಾಗಿದೆ. ಯಾಕೆ ಅಂತಂದರೆ ನಿಮಗೂ ಕೂಡ ಗೊತ್ತಿದೆ, DBT ಮುಖಾಂತರ ಹಣ ಹಾಕೋದ್ರಿಂದ ಕೆಲವೊಬ್ಬರಿಗೆ ಬೇಗ ಬರುತ್ತೆ, ಕೆಲವೊಬ್ಬರಿಗೆ ಲೇಟಾಗಿ ಬರುತ್ತೆ ಅಷ್ಟೇ. ಬಟ್ ಈ ತಿಂಗಳು ಎಂಡಿಂಗ್ವರೆಗೂ ಟೈಮ್ ತೊಗೊಂಡಿದ್ದಾರೆ. ಮಾರ್ಚ್ 31st ಕೂಡ ಟೈಮ್ ಇದೆ ನಿಮಗೆ ಹಣ ಜಮೆ ಆಗೋಕ್ಕೆ. ನಿಮ್ದೆಲ್ಲ ಡಾಕ್ಯುಮೆಂಟ್ಸ್ ಸರಿ ಇದೆ, KYC ಮಾಡಿಸ್ಕೊಂಡಿದ್ದೀರಾ, ಹಾಗೆ 15ನೇ ಕಂತಿನ ಹಣದವರೆಗೂ ಯಾವುದೇ ರೀತಿ ಮಿಸ್ ಆಗ್ದಲೇ ಹಣ ಬಂದಿದೆ, ಜಮೆ ಆಗಿದೆ ಅಂದರೆ ಖಂಡಿತ ನಿಮಗೆ 16-17ನೇ ಕಂತಿನ ಹಣ ಕೂಡ ಬಂದೇ ಬರುತ್ತೆ. ನಿಮಗೆ 16ನೇ ಕಂತಿನ ಹಣ ಫಸ್ಟ್ ಬರುತ್ತೆ, ಆಮೇಲೆ ಒಂದು ವಾರ 10 ದಿನ ಗ್ಯಾಪ್ ಬಿಟ್ಟು 17ನೇ ಕಂತಿನ ಹಣ ಬರುವಂಥದ್ದು. ನೆಕ್ಸ್ಟ್ ನಿಮಗೆ ಕ್ವಶನ್ ಇರುತ್ತೆ, 18ನೇ ಕಂತಿನ ಹಣ ಈ ಯುಗಾದಿ ಹಬ್ಬಕ್ಕೆ ಹಾಕ್ತಾರಾ ಏನು ಅಂತ. ಬಟ್ ಇಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಇದು ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಆದ್ದರಿಂದ, ಈಗ ಮೊನ್ನೆ ತಾನೇ ಬಜೆಟ್ ಮುಗಿದಿರೋದ್ರಿಂದ ಈ ತಿಂಗಳು ಯಾವುದೇ ರೀತಿ ಹಣ ಜಮೆ ಮಾಡಲ್ಲ ಅಂತಂದರೆ ಈ ತಿಂಗಳು ಏನು 16-17ನೇ ಕಂತಿನ ಹಣ 4,000 ರೂಪಾಯಿ ಹಾಕಿದ್ದಾರೆ ಅಷ್ಟೇ. ನೆಕ್ಸ್ಟ್ ಏನೇ 18-19ನೇ ಕಂತಿನ ಹಣ ಏನೇ ಇದ್ರೂ ಕೂಡ ನಾವು ಏಪ್ರಿಲ್ ತಿಂಗಳಲ್ಲಿ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. 18-19 ಅಂದರೆ ಜನವರಿ ಮತ್ತು ಫೆಬ್ರವರಿ ತಿಂಗಳದು, ಏಪ್ರಿಲಲ್ಲಿ ತಿಂಗಳಲ್ಲಿ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಕೂಡ ಒಟ್ಟಿಗೆ 4,000 ರೂಪಾಯಿ ಹಾಕ್ತಾರಾ, ಅಥವಾ ಫಸ್ಟಿಗೆ 18ನೇ ಕಂತಿನ ಹಣ ಜಮೆ ಮಾಡಿ ಆಮೇಲೆ ಒಂದು 15 ದಿನ ಬಿಟ್ಟು 19ನೇ ಕಂತಿನ ಹಣ ಹಾಕ್ತಾರೆ ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿಯಾಗಿ ಹೇಳಿಲ್ಲ. ಒಟ್ಟಿನಲ್ಲಿ 2 ತಿಂಗಳು ಹಣನ ನಾವು ಏಪ್ರಿಲಲ್ಲಿ ತಿಂಗಳಲ್ಲಿ ಜಮೆ ಮಾಡಿದ್ವಿ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಹಾಗಾದರೆ ಈ ತಿಂಗಳಲ್ಲಿ ನಿಮಗೆ ಯಾವುದೇ ರೀತಿ ಹಣ ಇನ್ನೂ ಬರೋದಿಲ್ಲ. ಯಾಕಂದರೆ ತುಂಬ ಜನ ಅಂದ್ಕೊತಾ ಇದ್ವಿ ಯುಗಾದಿ ಹಬ್ಬದಷ್ಟೊತ್ತಿಗೆ 18ನೇ ಕಂತಿನ ಹಣ ಕೂಡ ಜಮೆ ಮಾಡ್ತಾರೆ, ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಆದ್ದರಿಂದ ಈ ತಿಂಗಳಲ್ಲೇ 18ನೇ ಕಂತಿನ ಹಣ ಕೂಡ ಬರುತ್ತೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಬಟ್ ಇಲ್ಲ, ಅವರೇ ಇದ್ರ ಬಗ್ಗೆ ಕ್ಲಾರಿಟಿನ ಕೊಟ್ಟಿದ್ದಾರೆ. ಈ ತಿಂಗಳು ಯಾವುದೇ ಹಣ ಬರೋದಿಲ್ಲ ನಿಮಗೆ, ಏನೇ ಇದ್ರೂ ಕೂಡ ಏಪ್ರಿಲ್ ತಿಂಗಳಲ್ಲಿ ಅಂತ. ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಿಮಗೆ 16-17ನೇ ಕಂತಿನ ಹಣ ಎರಡೂ ಕೂಡ ಬಂದಿದೆಯಾ ಇಲ್ಲ, ಹಾಗೆ ಯಾವ ಜಿಲ್ಲೆಯವರು ಅಂತ ಕೂಡ ಮೆನ್ಷನ್ ಮಾಡಿ, ಆಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಹಾಗೆ ಅನ್ನಭಾಗ್ಯ ಯೋಜನೆದು ಕೂಡ ಅಷ್ಟೇ, ಫೆಬ್ರವರಿ ತಿಂಗಳಿಂದ ಅಕ್ಕಿ ಕೊಡ್ತೀವಿ ಅಂತ ಏನು ಹೇಳಿದ್ರು ಅದು ಫೆಬ್ರವರಿ ತಿಂಗಳಲ್ಲಿ ಕೊಟ್ಟಿರಲಿಲ್ಲ. ಆ ಅಕ್ಕಿನೂ ಸೇರಿಸಿ ಈಗ ಮಾರ್ಚ್ ತಿಂಗಳಲ್ಲಿ ಒಬ್ಬೊಬ್ಬರಿಗೆ 15 kg ಅಕ್ಕಿ ಕೊಡ್ತೀವಿ ಅಂತ ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು ಹೇಳಿದರು. ಬಟ್ ಅವ್ರು ಹೇಳಿದ್ದಂಗೆ ಎಲ್ಲ ಕಡೆ ಕೂಡ 15 kg ಕೊಡ್ತಿದ್ದಾರೆ. ಈಗ ಒಂದು ವಾರ 10 ದಿನದಿಂದ ಸ್ಟಾಕ್ ಎಲ್ಲ ಖಾಲಿಯಾಗಿತ್ತು, ಹಾಗಾಗಿ ಕೆಲವೊಂದು ಕಡೆ ಬರೀ 10 kg ಕೊಡ್ತಾ ಇದ್ರು ಅಷ್ಟೇ. ಬಟ್ ಇವಾಗ ರೀಸ್ಟಾಕ್ ಮಾಡಿದ್ದಾರೆ ಇವಾಗ ಎಲ್ಲ ಕಡೆ 15 kg ಅಕ್ಕಿನ ಕೊಡ್ತಿದ್ದಾರೆ. ನೀವಿನ್ನೂ ಈ ತಿಂಗಳು ರೇಷನ್ ಡಿಪೋನಲ್ಲಿ ಅಕ್ಕಿ ತೊಗೊಂಡಿಲ್ಲ ಅಂದರೆ ಆದಷ್ಟು ಬೇಗ ಹೋಗಿ ತಗೊಳ್ಳಿ. ಈ ತಿಂಗಳು ಏನು ಫೆಬ್ರವರಿ ತಿಂಗಳದ್ದು ಸೇರಿ 15 kg ಕೊಟ್ಟಿದ್ದಾರೆ. ಇನ್ನು ಮುಂದಿನ ತಿಂಗಳು ಅಂದರೆ ಏಪ್ರಿಲ್ ತಿಂಗಳಿಂದ ನಿಮಗೆ ಮಾಮೂಲಿ 10 kg ಕೊಡ್ತಾರೆ. ಏಪ್ರಿಲ್ ಅಂದರೆ ರಾಜ್ಯ ಸರ್ಕಾರದ 5 kg, ಕೇಂದ್ರ ಸರ್ಕಾರದ 5 kg ಸೇರಿಸಿ ನಿಮಗೆ 10 kg ಅಕ್ಕಿನ ಮುಂದಿನ ತಿಂಗಳಿಂದ ಕೊಡ್ತಾರೆ. ಬಟ್ ನಿಮಗೆ ಈ ತಿಂಗಳು ಎಲ್ಲ ಕಡೆ ಕೂಡ 15 kg ಅಕ್ಕಿನ ಕೊಡ್ತಿದ್ದಾರೆ. ತೊಗೊಂಡಿಲ್ಲ ಅಂದರೆ ಆದಷ್ಟು ಬೇಗ ಹೋಗಿ ತೊಗೊಳ್ಳಿ. ಹಾಗೆ ನೀವು 15 kg ಅಕ್ಕಿ ತೊಗೊಂಡಿದ್ದೀರಾ ಅಂತಂದರೆ ನೀವು ಯಾವ ಜಿಲ್ಲೆಯವರು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಪೆಂಡಿಂಗ್ ಹಣ ಏನಿತ್ತು ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಅಂದರೆ 3 ತಿಂಗಳದು, ನವಂಬರ್, ಡಿಸೆಂಬರ್ ಹಾಗೆ ಜನವರಿ ತಿಂಗಳದು ಏನು ಪೆಂಡಿಂಗ್ ಇತ್ತು ಅದು ಆಲ್ರೆಡಿ ನವಂಬರ್ ತಿಂಗಳದು ಹಣ ಜಮೆ ಮಾಡಿದ್ದಾರೆ ಈ ತಿಂಗಳಲ್ಲಿ. ನೆಕ್ಸ್ಟು ಇವಾಗ ಡಿಸೆಂಬರ್ ಹಾಗೆ ಜನವರಿದು 2 ತಿಂಗಳು ಅಕ್ಕಿ ಹಣನ ನಾವು ಏಪ್ರಿಲ್ ತಿಂಗಳಲ್ಲಿ ಜಮೆ ಮಾಡ್ತೀವಿ ಅಂದ್ಬಿಟ್ಟು KH ಮುನಿಯಪ್ಪ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ನಿಮಗೆ ನವಂಬರ್ವರೆಗೂ ಎಲ್ಲ ಹಣ ಜಮೆ ಆಗಿದೆಯಾ ಇಲ್ಲ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ರೀತಿ ಏನೇ ಗೌರ್ಮೆಂಟ್ ಅಪ್ಡೇಟ್ಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಇದು ತುಂಬಾ ಇಂಪಾರ್ಟೆಂಟ್. ಆವಾಗ ನಾನು ಯಾವುದೇ ಟೈಮಲ್ಲಿ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬಂದಿರುತ್ತೆ, ನೀವು ಫ್ರೀ ಟೈಮಲ್ಲಿ ನೋಡ್ಬೋದು. ಬಂದಿದೆ ಅಂತ ಗೊತ್ತಾದರೆ ನೀವು ಫ್ರೀ ಆದಾಗ ನೋಡ್ಬೋದಲ್ವ. ಸೊ ಹಾಗಾಗಿ ಬಂದಿದೆ ಅಂತ ಗೊತ್ತಾದಕ್ಕೋಸ್ಕರನಾದರೂ ನೀವು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋಣ, ತುಂಬ ಇಂಪಾರ್ಟೆಂಟು. ಸೊ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.